ಪೂಜ್ಯ ಬಿಕ್ಕು ಸಂಘಕ್ಕೆ ತ್ರಿವಾರ ವಂದನೆಯನ್ನು ಸಲ್ಲಿಸುತ್ತಾ ಇಂದಿನ ಸನ್ನತಿ ಪಂಚಶೀಲ ಪಾದಯಾತ್ರೆಯ ಸಮಾರೋಪ ಸಮಾರಂಭದ ಕಾರ್ಯಕ್ರಮದ ಆಯೋಜನೆಗಾಗಿ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿರುವಂಥ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ವಿವಿಧ ಸಂಘಟನೆಗಳ ಮುಖಂಡರೇ ಮತ್ತು ಹಿರಿಯರೇ, ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲಿ ಸಹೋದರರಾದಂಥ ಸಿದ್ದರಾಜ್ ಸಾಹೇಬರು ಭಾಳ ವಿವರವಾಗಿ ಮಾತಾಡಿದ್ದಾರೆ. ಆ ವಿಚಾರವನ್ನು ಮಾತಾಡಲಾರದೆ ನಾನು ನೇರವಾಗಿ ಸನ್ನತಿಯ ವಿಚಾರ ಮತ್ತು ಪಾದಯಾತ್ರೆಯಲ್ಲಿ ಏನು ಡಿಮ್ಯಾಂಡ್ಗಳಿವೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಬಹುಶಃ ನನಗನ್ಸುತ್ತೆ ಯಾರೂ ಕೂಡ ಆ ಸನ್ನತಿಯ ಪಾದಯಾತ್ರೆ ಪಂಚಶೀಲ ಪಾದಯಾತ್ರೆಯ ಡಿಮ್ಯಾಂಡ್ಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸಿಲ್ಲ. ಯಾಕಂದ್ರೆ ಅದರ ಬಗ್ಗೆ ವ್ಯಾಪಕವಾದಂಥ ಚರ್ಚೆ ಆಗಬೇಕಾಗಿತ್ತು, ಇದುವರೆಗೆ ಆಗಿಲ್ಲ. ಇನ್ನೂ ಒಂದು ಕೆಲವು ದಿನದಲ್ಲಿ ಪಾದಯಾತ್ರೆನೇ ಮುಗಿತದೆ. ಆದರೆ ಪಾದಯಾತ್ರೆಯ ಉದ್ದೇಶ ಜನಗಳಿಗೆ ರೀಚ್ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅದರ ಕರಪತ್ರವನ್ನು ಬರೆದವನೇ ನಾನು. ಆ ಕರಪತ್ರಕ್ಕೆ ತಮಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿಕೊಂಡು ಉಳಿದೆಲ್ಲ ಕೈ ಬಿಟ್ಟರು. ಹೌದಾ? ಒಂದು ಹೇಳ್ತೀನಿ, ಈಗ ದೇಶದಲ್ಲಿ ಮಹಾಬೋಧಿ ಮಹಾವಿಹಾರ ಬ್ರಾಹ್ಮಣರ ಕಬ್ಜದಲ್ಲಿದೆ, ಅಲ್ಲಿ ಅನ್ಯಾಯ ಆಗ್ತಾ ಇದೆ. ಅದರ ಬಗ್ಗೆ ಒಂದು ದೊಡ್ಡ ಚರಿತ್ರೆಯ ಒಂದು ಹೋರಾಟನಿದೆ, ಅದೊಂದು ಪುಸ್ತಕನೇ ಇದೆ. ಈಗ ಆಲ್ರೆಡಿ ಹೋರಾಟ ಸ್ಟಾರ್ಟ್ ಆಗಿದೆ. ನಮ್ಮ ಪಕ್ಕದಲ್ಲಿನೇ ಅಶೋಕನ ಕಾಲದ ಅಶೋಕನ ದಕ್ಷಿಣ ರಾಜಧಾನಿ ನೋಡಿ, ಆ ಕಡೆ ಅವರು ಉತ್ತರದಲ್ಲಿ ಒಂದು ರಾಜಧಾನಿ, ದಕ್ಷಿಣದ ರಾಜಧಾನಿ ಅಂತ ಸಂಶೋಧಕರು ಹೇಳ್ತಾರೆ ಸನ್ನತಿಯನ್ನ. ಆ ದಕ್ಷಿಣದ ರಾಜಧಾನಿಯನ್ನ ನಾವು ತೀವ್ರ ನಿರ್ಲಕ್ಷ್ಯಕ್ಕೆ ಗುರಿ ಮಾಡಿದ್ದೇವೆ. ಅದರಲ್ಲಿ ಎಲ್ಲರ ಪಾತ್ರ ಇದೆ. ನಾವು ಆದಿಶಂಕರಾಚಾರ್ಯರ ಹೇಳಿ ಪ್ರಸ್ತಾಪ ಮಾಡಿದ್ರು, ಅವರು ಇದನ್ನು ಧ್ವಂಸ ಮಾಡಿದ್ರು ಅಂತ. ಆಯಿತು, ಆ ಕಾಲಕ್ಕೆ ಅವರು ಧ್ವಂಸ ಮಾಡಿದರು, ಈ ಕಾಲಕ್ಕೆ ನಾವೇ ಧ್ವಂಸ ಮಾಡ್ತಾ ಇದ್ದೀವಲ್ಲ. ಈ ಕಾಲಕ್ಕೆ ನಾವೇ ಧ್ವಂಸ ಮಾಡ್ತಾ ಇದ್ದೀವಿ. ಅಲ್ಲಿರುವಂಥ ಶಾಸಕರು ನಮ್ಮವರೇ, ಅಲ್ಲಿರುವಂಥ MP ನಮ್ಮವರೇ, ಅಲ್ಲಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮವರೇ, ಅಲ್ಲಿರುವಂಥ ಎಲ್ಲ ಸಂಘಟನೆಗಳು ಕೂಡ ಭಾಳ ಸ್ಟ್ರಾಂಗ್ ಇರೋಂಥ ರಾಜ್ಯ ಮಟ್ಟದ ನಾಯಕರೇ. ಅಂದ್ರೆ ಇದನ್ನ ನಾವು ಲಕ್ಷ್ಯಕ್ಕೆ ತಗೊಂಡಿಲ್ಲ, ಅದಕ್ಕೆ ನಾವು ಲಕ್ಷ್ಯಕ್ಕೆ ತಗೋಬೇಕಾಗಿರೋದು. ಏನು ಮಾಡಿರೋ ಅನ್ನೋಂಥದ್ರ ಬಗ್ಗೆ ಅಲ್ಲ. ಯಾಕಂದ್ರೆ ನಾವು ಆ ವಿಚಾರದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ. ಈಗ ಕಾನ್ಸಂಟ್ರೇಟ್ ಮಾಡೋಂಥ ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವ್ಯಾವುದೋ ಕಾರಣಕ್ಕಾಗಿ ಅದನ್ನು ನಾವು ಮರ್ತು ಬಿಟ್ಟಿರ್ಬೋದು. ಆದ್ರೆ ಈಗ ಅದನ್ನು ಕೇವಲ ಸಿದ್ದರಾಜ್ ಸಾಹೇಬ್ರ ಅಲ್ಲಿ ಹೋಗಿ ನೋಡಿ ಬಂದ್ರು, ಅಲ್ಲಿ ವ್ಯವಸ್ಥೆ ಇಲ್ಲ ಅಂತ ನೊಂದ್ಕೊಂಡ್ರೆ ಆಗೋದಿಲ್ಲ. ಈಗ ವ್ಯವಸ್ಥೆ ಯಾಕೆ ಆಗ್ತಾ ಇಲ್ಲ, ಎಲ್ಲಿ ನಿಂತಿದೆ, ಅದನ್ನು ನಾವು ಇದು ಮಾಡ್ಬೇಕಲ್ಲ. ಅದೇ ಕಾರಣಕ್ಕಾಗಿಯೇ ಇವತ್ತು ಸನ್ನತಿಯ ಪಾದಯಾತ್ರೆ ಹೊರಟಿರೋದು. ಈಗ ಸಣ್ಣ ಸಣ್ಣ ಮಕ್ಕಳು ಭಾಗವಹಿಸ್ತಾರೆ ಪಾದಯಾತ್ರೆ, ಅವರಿಗೂ ಆ ಸಮಸ್ಯೆ ಪರಿಚಯ ಇಲ್ಲ. ಸುಮ್ಮನೆ ಒಂದು ಯಾರೋ ಬಂತಜ್ಜಿ ಬರ್ತಿದ್ದಾರೆ, ಗುರುಗಳು ಬರ್ತಾರೆ, ಅವ್ರ ಸಂಘಟ ಅವರು ಒಂದು ಇದರಲ್ಲಿ ಹೋದರು. ಆದರೆ ಆ ವಿಷಯ ಇದಾಗ್ತಾ ಇಲ್ಲ. ದಯವಿಟ್ಟು ಈ ಇದೇನು ಪಾದಯಾತ್ರೆಯ ಒಂದು ಸಂಘಟಕರಲ್ಲಿ ನನಗೆ ಬಹಳ ಏನು ನೋವಿದೆ. ದಯವಿಟ್ಟು ನೀವು ಅದನ್ನು ಸರಿಯಾಗಿ ಇದು ಮಾಡಲಿಲ್ಲ. ಈಗಾದರೂ ಕೊನೆಯಾಗಿಲ್ಲಾದ್ರೂ ನೀವು ಸರಿಯಾಗಿ ಮಾಡದೇ ಇದ್ದರೆ ಆ ಪಾದಯಾತ್ರೆ ಮಾಡಿದಂಥ ಉದ್ದೇಶ ವಿಫಲ ಆಗುತ್ತೆ. ಯಾಕಂದ್ರೆ 2 ಸಲ ದಕ್ಷಿಣ ಭಾರತ ಧಮ್ಮಯಾತ್ರೆಯನ್ನು ನಾವು ಮಾಡಿದ್ದೇನೆ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ 4 ರಾಜ್ಯಗಳನ್ನು ನಾವು ಸುತ್ತಾಕಿದ್ದೇವೆ. ಆವಾಗ ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಅನ್ನೋಂಥದ್ದು ಧಮ್ಮ ಸಂದೇಶ ಇತ್ತು. ಅದೇ ಥರ ಇದು ಧಮ್ಮ ಸಂದೇಶದ ಪಾದಯಾತ್ರೆ ಅಲ್ಲ ಇದು. ಅದರ ಜೊತೆಗೆ ಬೌದ್ಧ ಸಮುದಾಯದ ಸಮಸ್ಯೆಗಳು ಅಂತ ಇದೆ. ಬೌದ್ಧ ಸಮುದಾಯ ಸಮಸ್ಯೆಗಳು ಏನಿದೆ, ಯಾವ್ಯಾವಿದೆ, ಯಾರಾದರೂ ಆಲೋಚನೆ ಮಾಡಿದ್ದೀರಾ? ನಾನು ನೇರವಾಗಿ ಕೇಳ್ತೀನಿ, ಇಲ್ಲಿ ಕುಂತವ್ರು ಎಷ್ಟು ಜನ ಬೌದ್ಧರು? ಮಾನಸಿಕವಾಗಿ ವೈಚಾರಿಕವಾಗಿ ಬೌದ್ಧರು ಇರ್ಬೋದು, ಆಚರಣೆಯಿಂದ ಬೌದ್ಧರು ಇರ್ಬೋದು, ನೀವು ನಿಮ್ಮ ಸಂಸ್ಕಾರಗಳ ಬೌದ್ಧರು ಇರ್ಬೋದು, ದೀಕ್ಷೆನ ತಗೊಂಡಿರ್ಬೋದು, ದಾಖಲಾತಿಯಿಂದ ಬೌದ್ಧರಿದ್ದೀರಾ? ಅಥವಾ ನೀವಿಲ್ಲ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವರಾದ್ರೂ ಇದ್ದಾರ? ಅಂದ್ರೆ ಇದು ಆಗ್ತಾ ಇರಲಿಕ್ಕೆ ಕಾರಣ ಏನು, ಅದನ್ನು ಸರಿಪಡಿಸದಂಗೆ. ಅದೇ ಪಾದಯಾತ್ರೆಯ ಉದ್ದೇಶ. ಅಂದ್ರೆ ಯಾವ ಕಾರಣಕ್ಕಾಗಿ ನಾವು ತಟಸ್ಥ ನಿಂತ್ಕೊಂಡಿದ್ದೇವಲ್ಲ
ಅದನ್ನು ಸರಿಪಡಿಸೋದು ಹೆಂಗೆ? ಹೌದು, ನಮಗೆ ಇದರಲ್ಲಿ ಅಡ್ಡ ಬರ್ತಿರೋದು ರಿಸರ್ವೇಷನ್. ನಾವು ಬೌದ್ಧರಂತ ದಾಖಲೆ ಮಾಡಿಕೊಂಡ್ರೆ ನಮ್ಮ ರಿಸರ್ವೇಷನ್ ಹೋಗುತ್ತೆ. ಹೌದು, ಖಂಡಿತ ನಮ್ಮ ರಿಸರ್ವೇಷನ್ನು ಹೋಗ್ತಾ ಇತ್ತು. ಎಲ್ಲಿವರೆಗೆ? 1990ರವರೆಗೆ. 1990ರವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ಕ್ಕೆ ದೀಕ್ಷೆ ತಗೊಂಡ್ರಲ್ಲ, ಅಲ್ಲಿಂದ 90ರವರೆಗೆ ಸುಮಾರು 40 ಲಕ್ಷ ಜನ ಮಹಾರಾಷ್ಟ್ರದ ದಲಿತರು ತಮ್ಮ ಎಸ್ ಸಿ ರಿಸರ್ವೇಷನ್ ಕಳ್ಕೊಂಡಿದ್ರು. ಇದು ಐತಿಹಾಸಿಕ ಸತ್ಯ. ಆದರೆ ಆ 40 ವರ್ಷ ಅವರು ಏನೂ ಕೂಡ ವಾಪಸ್ ಹಿಂದೂ ಧರ್ಮಕ್ಕೆ ಹೋಗಲಿಲ್ಲ. ಅವರು ಗಟ್ಟಿಯಾಗಿ ಹೋರಾಟ ಮಾಡಿ 1990ರಲ್ಲಿ ವಿ ಪಿ ಸಿಂಗ್ ಸರ್ಕಾರ ಬಂದಾಗ ಅಲ್ಲಿವರೆಗೆ ಒಂದು ನಿರಂತರವಾದ ಹೋರಾಟ ಮಾಡಿದರು, ನಮಗೆ ಎಸ್ ಸಿ ಫೆಸಿಲಿಟೀಸ್ ಕೊಡಬೇಕು ಅಂತ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಿತಾವಧಿಯಲ್ಲಿನೇ ಪರಿಶಿಷ್ಟ ಜಾತಿಗೆ ಇರುವಂಥ ಸವಲತ್ತುವನ್ನು ಸಿಖ್ ಸಮುದಾಯಕ್ಕೆ ಎಕ್ಸ್ಟೆಂಡ್ ಮಾಡಿದರು ಮೊದಲೇ ಅಮೆಂಡ್ಮೆಂಟ್ನಲ್ಲಿ. ನೆಕ್ಸ್ಟ್ ಅವರು ಏನು ಮಾಡೋರಿದ್ರಪ್ಪ ಅಂದ್ರೆ, ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ನಂತರ ಬೌದ್ಧ ಸಮುದಾಯಕ್ಕೂ ಎಕ್ಸ್ಟೆಂಡ್ ಮಾಡೋರಿದ್ದರು. ಅಷ್ಟೊತ್ತಿಗೆ ಅವರು ಸರಿ ಹೋದರು. ಅವರ ಪರಿನಿಬ್ಬಾಣ ಅದಾಗಲಿಲ್ಲ. ಆದರೆ ಮೊದಲು ಕೇವಲ ಹಿಂದೂ ಸಮಾಜಕ್ಕೆ ಇತ್ತದು, ಏನು ಪರಿಶಿಷ್ಟ ಜಾತಿ ಅಂದ್ರೆ. ಅದಾದ ನಂತರ ಅವರ ಜೀವಿತಾವಧಿಯಲ್ಲಿ ಅದು ಸಿಖ್ ಸಮುದಾಯಕ್ಕೆ ಹೋಯಿತು. ಅಂದ್ರೆ ಪರಿಶಿಷ್ಟ ಜಾತಿ ಅಂದರೆ ಸಿಖ್ ಸಮುದಾಯದವರು ಕೂಡ ಬರ್ತಾರೆ ಅಂತ. ನೆಕ್ಸ್ಟು ಅದು ಬೌದ್ಧ ಧರ್ಮಕ್ಕೆ ಇದು ಮಾಡೋಕ್ಕಾಗಿತ್ತು, ಆಗಿರಲಿಲ್ಲ. ಆದರೆ ನಿರಂತರವಾಗಿ 90ರವರೆಗೆ, ಅಂದ್ರೆ 60ರಿಂದ 90ರವರೆಗೆ ಮಹಾರಾಷ್ಟ್ರದ ದಲಿತ ರಾಜಕಾರಣಿಗಳು, RPIದವರು, ದಲಿತ ಪ್ಯಾಂಥರ್ಸ್ನವರು, ಅಲ್ಲಿಯ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಹೋರಾಟ ಮಾಡಿ ಹಲವಾರು ಸಾರಿ ಬೋಟ್ ಕ್ಲಬ್ನಲ್ಲಿ ಧರಣಿ ಕೂತ್ಕೊಂಡು ಲಕ್ಷಾಂತರ ಜನ ಸೇರಿ ಕೊನೆಗೆ ವಿ ಪಿ ಸಿಂಗ್ ಸರ್ಕಾರ ಬಂದಾಗ ಪರಿಶಿಷ್ಟ ಜಾತಿಯಿಂದ ಬೌದ್ಧ ಧರ್ಮಕ್ಕೆ ಹೋದಂಥವರ ಪರಿಶಿಷ್ಟ ಜಾತಿಯ ಸವಲತ್ತುಗಳು ರದ್ದಾಗದೆ ಯಥಾವತ್ತಾಗಿ ಮುಂದುವರಿತೇವನಂತ ಸಂವಿಧಾನಕ್ಕೆ ತಿದ್ದುಪಡಿ ತಂದರು. ಅದು 1990ರ ತಿದ್ದುಪಡಿ. ಈ 1990ರ ತಿದ್ದುಪಡಿ ಬಂದ ನಂತರ ಮಹಾರಾಷ್ಟ್ರದಲ್ಲಿ 40 ಲಕ್ಷ ಜನ ಪರಿಶಿಷ್ಟ ಜಾತಿಯ ಬುದ್ಧರ ಸಂಖ್ಯೆ ಜಾಸ್ತಿ ಆಯಿತು. ಇವತ್ತು ಸರಿಸುಮಾರು 1 ಕೋಟಿ ಇವತ್ತು ಮಹಾರಾಷ್ಟ್ರದಲ್ಲಿ ಬುದ್ಧಿಸ್ಟ್ ಇದ್ದಾರೆ. ಇಡೀ ದೇಶದ ಬುದ್ಧಿಸ್ಟ್ ಎಲ್ಲಿದ್ದಾರಪ್ಪ ಅಂದ್ರೆ ಓನ್ಲಿ ಮಹಾರಾಷ್ಟ್ರದಲ್ಲಿದ್ದಾರೆ. ನಾನು ಈ ರಾಜ್ಯದ ಎಲ್ಲ ದಲಿತ ನಾಯಕರನ್ನು ಕೇಳ್ತೇವೆ, ಇದು ಪರಿಶಿಷ್ಟ ಜಾತಿಯ ಮೀಸಲಾತಿ ಹೋಗುತ್ತಂತ ನೀವು ಅಪಪ್ರಚಾರ ಮಾಡ್ತಿದ್ದೀರಲ್ಲ, 90ರವರೆಗೆ ಸರಿ ಇತ್ತು. 90ರ ನಂತರ ಈಗ ಹಂಗೆ ಹೇಳಕ್ಕೆ ಬರಲ್ಲ. ಯಾಕಂದ್ರೆ ಸಂವಿಧಾನ ತಿದ್ದುಪಡಿ ಆಗಿದೆ, ಅದು ಕೇಂದ್ರ ಸರ್ಕಾರದ ಎಲ್ಲ ರಾಜ್ಯಗಳಿಗಿದೆ, ಕರ್ನಾಟಕಕ್ಕೂ ಬಂದಿದೆ. ಕರ್ನಾಟಕದ ಸಮಾಜ ಕಲ್ಯಾಣ ಇಲಾಖೆ ಕೂಡ ನೀವು ಕೇಳಿದ್ರೆ ಹೌದು ಸಿಗುತ್ತೆ ಅಂತ ಹೇಳ್ತಾರೆ, ಆದರೆ ಅವ್ರು ಕೊಡ್ತಾ ಇಲ್ಲ. ನೋಡಿ, ನೀವು ಹೋಗಿ ಕೇಳಿದ್ರೆ ಏನ್ರಿ ನಿಮ್ಗೆ ಬುದ್ಧಿಸ್ಟ್ ಆದ್ರೆ ನಮ್ಗೆ ರಿಸರ್ವೇಷನ್ ಸಿಗುತ್ತೆ ಅಂತಂದ್ರೆ ಆರ್ಡರ್ ಆದ್ರೆ ತಗೋರಿ ಸಿಗ್ತದೆ ಅಂತ ಹೇಳ್ತಾರೆ. ಆದರೆ ನಾನು ಪರಿಶಿಷ್ಟ ಜಾತಿ ಬೌದ್ಧ ಅಂತ ಹೇಳಿ ನನ್ನ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ssp.car ಅಂತ ಒಂದು ಪೋರ್ಟಲ್ ಇದೆ ಸಮಾಜ ಕಲ್ಯಾಣ ಇಲಾಖೆ, ಅದರಲ್ಲಿ ಇದು ಮಾಡಿದ್ರೆ ಅದು ರಿಜೆಕ್ಟ್ ಆಗುತ್ತೆ. ಇದನ್ನು ಯಾರು ಸರಿಪಡಿಸ್ಬೇಕು? ಇದೇ ಸರ್ಕಾರ ಸರಿಪಡಿಸ್ಬೇಕಲ್ಲ, ಕರ್ನಾಟಕ ಸರ್ಕಾರ. ಇದು ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಇವರು ಮಾಡ್ತಾ ಇಲ್ಲ, ಇವರೇ ಸರಿಪಡಿಸ್ಬೇಕಲ್ಲ. ಅಲ್ಲಿಂದ ಇಲ್ಲಿವರೆಗೆ 90ರಿಂದ 2024ರವರೆಗೆ ಅದನ್ನು ಯಾಕೆ ಮಾಡ್ತಾ ಇಲ್ಲ? ಅಲ್ಲಿದ್ದಂಥ ಸಮಾಜ ಕಲ್ಯಾಣ ಸಚಿವರು ಎಲ್ಲರೂ ಇವರೇ ಅಲ್ಲ, ನಮ್ಮವರೆಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಕೂಡ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಈಗ S.C. ಮಾದೇವಪ್ಪರ್ ಅವರು ಚಾಂಪಿಯನ್ ಆಫ್ ಕಾನ್ಸ್ಟಿಟ್ಯೂಷನ್. ಅವರು ಇಡೀ ಕರ್ನಾಟಕದ ಹಳ್ಳಿ ಹಳ್ಳಿಗೂ ಸಂವಿಧಾನ ತಗೊಂಡೋದ್ರು. ಅರೆ, ಸಂವಿಧಾನ ಕೊಟ್ಟಂತ ಹಕ್ಕನ್ನು ಇವತ್ತಿಗೂ ನೀವು ಕೊಟ್ಟಿಲ್ಲಲ್ರಿ. ಒಬ್ಬ ವಿದ್ಯಾರ್ಥಿ ನೀವು ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ? ಇದನ್ನ ಕೇಳಬೇಕಾದಂತ ಕರ್ತವ್ಯ ಇದೆ. ಅದಕ್ಕಾಗಿಯೇ ಈ ಪಂಚಶೀಲ ಪಾದಯಾತ್ರೆ. ಇದು ಸುಮ್ಮನೆ ಪಂಚಶೀಲ ಕೈಯಾಗಿ ಹಿಡ್ಕೊಂಡು ಹೋಗೋದಕ್ಕಲ್ಲ. ಇದು ಐ ಆಮ್ ಸಾರಿ ಬ್ರದರ್, ಈ ವಿಚಾರ ಸರ್ಕಾರದ ಗಮನಕ್ಕೆ ತರಬೇಕಾದಂಥದ್ದು ಅರ್ಧ ಕರ್ತವ್ಯ ಅದ. ಹೌದು, ಪ್ರಿಯಾಂಕಾ ಖರ್ಗೆ ವಿರುದ್ಧನೇ ನಮ್ಮ ಘೋಷಣೆ, ಮಾದೇವಪ್ಪನ ವಿರುದ್ಧನೇ ನಮ್ಮ ಘೋಷಣೆ, ಸಿದ್ದರಾಮಯ್ಯ ವಿರುದ್ಧನೇ ನಮ್ಮ ಘೋಷಣೆ. ಯಾಕಂದ್ರೆ ನಮಗೆ ಅಲ್ಲಿಂದ ಇಲ್ಲಿವರೆಗೆ ಅನ್ಯಾಯ ಮಾಡಿದ್ದೀರಲ್ರಿ. ಯಾಕಂದ್ರೆ ಐ ಆಮ್ ದ ಬುದ್ಧಿಸ್ಟ್, ನನ್ನ ಮಕ್ಕಳು ಬೌದ್ಧರಂತಿದ್ದಾರೆ, ನನ್ನ ಮಕ್ಕಳ ಸ್ಕಾಲರ್ಶಿಪ್ ರಿಜೆಕ್ಟ್ ಆಗಿದೆ, ನನಗೆ ಗೊತ್ತಿದೆ ಆ ನೋವು ಏನಂತ. ಅದೇ ತರ ಕರ್ನಾಟಕದಲ್ಲಿ 93,000 ಜನ ಬುದ್ಧಿಸ್ಟ್ ಇದ್ದಾರೆ.
1.5 ಕೋಟಿ ದಲಿತರು ಇದ್ದಿರಬಹುದು ನೀವು, ಆದ್ರೆ 93,000 ದಾಖಲಾತಿ ಹೊಂದಿದಂತ ಬುದ್ಧಿಷ್ಟಿದ್ದಾರೆ. ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ, ನಿಮ್ಮೆಲ್ಲರ ಪರವಾಗಿ ಅಲ್ಲ. ದಯವಿಟ್ಟು ಅದಕ್ಕೆ ಪಂಚಶೀಲ ಪಾದಯಾತ್ರೆ ಉದ್ದೇಶವನ್ನ ಇಲ್ಲಿ ಕುಂತಿರುವಂತ ನೀವೆಲ್ಲರೂ ಬಂದು ಅರ್ಥ ಮಾಡ್ಕೊಳ್ರಿ, ಬಂತೇಜ್ಗಳು ಅರ್ಥ ಮಾಡ್ಕೊಳ್ರಿ. ನಾ ಫಸ್ಟ್ ಅದಕ್ಕೆ ಹೇಳ್ತೀನಿ, ಬಂತೇಜ್ವರ ಬುದ್ಧಿಷ್ಟ ಆಗ್ರಿ ಅಂತ. ದಾಖಲೆ ಪ್ರಕಾರ ಎಲ್ಲಿವರೆಗೆ ಬಾಬಾ ಸಾಹೇಬರ ಕಾಯ ವಾಚ ಮನಸ್ಸ ಕಾನೂನು ಪ್ರಕಾರ ನಾವು ಬುದ್ಧಿಷ್ಟ ಆಗೋದಲ್ವೋ ಅಲ್ಲಿವರೆಗೆ ಇದಾಗಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬೋಧಿಸತ್ವ ಅಂತ ಯಾಕೆ ಕರೆದ್ರು? ಪ್ರಪಂಚದಲ್ಲಿ ಕ್ರಾಂತಿ ಮಾಡಿ ಸಲುವಾಗಿ ಕರೆದ್ರು. ಏನ್ ಕ್ರಾಂತಿ ಮಾಡಿದಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡೋಕ್ಕಿಂತ ಮೊದಲು ಮಹಾರಾಷ್ಟ್ರದಲ್ಲಿ ಕೇವಲ 2,000 ಜನ ಬುದ್ಧಿಷ್ಟಿದ್ರು. ಬೌದ್ಧ ಧರ್ಮ ಸ್ವೀಕಾರ ಮಾಡಿದ ನಂತರ ಏನು 1959 ಜನಗಣತಿ ಐತಲ್ಲ, ಅವಾಗ 27 ಲಕ್ಷ ಜನ ಬುದ್ಧಿಷ್ಟ ಆದ್ರು. ಅದು ಸರ್ಕಾರದ ದಾಖಲೆಯಲ್ಲಿ ಬಂತು. ಪ್ರತಿ ರಾಜ್ಯದಲ್ಲಿ ಕೂಡ ಎಷ್ಟು ಜನ ಬುದ್ಧಿಷ್ಟ ಆದ್ರಂತ ಬಂತು. ನನ್ನ ಹತ್ರ ಇಡೀ ದೇಶದ ಡಾಕ್ಯುಮೆಂಟ್ ಇದೆ, ಅಲ್ಲಿಂದ ಇಲ್ಲಿವರೆಗೆ. ಎಲ್ಲಿಂದ? ಬಾಬಾ ಸಾಹೇಬರು ದೀಕ್ಷಾ ತಗೊಳ್ಳೋಕ್ಕಿಂತ ಮುಂಚೆ ಅಂದ್ರೆ 51ರ ಜನಗಣತಿಯಿಂದ ಇಲ್ಲಿವರೆಗೆ ಕೂಡ ಇದೆ, ಯಾವ ರಾಜ್ಯದಲ್ಲಿ ಏನಾಗಿದೆ ಅಂತ. ಇವತ್ತು ಆ ಕಾರಣಕ್ಕಾಗಿ ಜಗತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗೌರವ ಮಾಡ್ತಾ ಇದೆ. ಈಸ್ ದ ಬೋಧಿಸತ್ವ ಅಂದ್ರೆ ಇಡೀ ಪಲ್ಲಟವನ್ನು ಕ್ರಿಯೇಟ್ ಮಾಡಿದಂಥ ಕ್ರಾಂತಿಕಾರಿ ಅಂತ. ಅದಕ್ಕೆ ನಾವು ಅಂತೀವಿ, ನಾವು ಇಂಥ ಹಲವಾರು ದೀಕ್ಷಾ ಕಾರ್ಯಕ್ರಮಗಳನ್ನು ಬೆಂಗಳೂರಿನಲ್ಲಿ ಮಾಡಿದ್ದೀವಿ, ಬೇರೆ ಬೇರೆ ಕಡೆಗೆ ಮಾಡಿದ್ದೀವಿ. ಆದರೆ ನಾವು ದಾಖಲಾತಿಯಲ್ಲಿ ಸೋತಿದ್ದೀವಿ. ದಾಖಲಾತಿಯಲ್ಲಿ ಸೋತಿದ್ದೀವಿ ಅಂತಂದ್ರೆ ಸರ್ಕಾರ ಅದಕ್ಕೆ ಮಾನ್ಯತೆ ಮಾಡಿಲ್ಲ. ಬಹುಶಃ ಇಲ್ಲಿದ್ದಂಥವ್ರು ಸುಮಾರು ಜನ ಲಾ ಗ್ರಾಜುಯೇಟ್ಸ್ ಇದ್ದೀರಿ, ನಿಮಗೆ ಗೊತ್ತು. ಪರಿಶಿಷ್ಟ ಜಾತಿ ಅಂತಂದ್ರೆ ಹಿಂದೂ, ಸಿಖ್, ಬೌದ್ಧ ಈ 3 ಧರ್ಮಕ್ಕೆ ಸೇರಿರ್ತಾರೆ, ಹೌದಿಲ್ಲ? ಅಕಾರ್ಡಿಂಗ್ ಟು ಲಾ. ಈಗ ಕರ್ನಾಟಕದ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ಅಥವಾ ಸಮಾಜ ಕಲ್ಯಾಣ ನಿಮ್ಮ ತಹಸೀಲ್ದಾರ್ಗೆ ಒಂದು ಲೆಟರ್ ಕೊಡ್ರಿ ನೀವು ಮಾಹಿತಿ ಹಕ್ಕಿನಲ್ಲಿ. ಈ ವರ್ಷದಲ್ಲಿ ಎಷ್ಟು ಕಾಸ್ಟ್ ರೆಫ್ಟ್ ಕೊಟ್ಟಿದ್ದೀರಿ? ಇದರಲ್ಲಿ ಸಂವಿಧಾನದ ಕಾನೂನು ಪ್ರಕಾರ ಹಿಂದೂಗಳೆಷ್ಟು, ಸಿಖ್ಖರೆಷ್ಟು, ಬೌದ್ಧರೆಷ್ಟು ಅಂತ ಅವ್ರ ಹತ್ರ ಮಾಹಿತಿನೇ ಇಲ್ಲ. ನೀವು ಹಿಂದೂ ಅನ್ನೋಕ್ಕೆ ಕೂಡ ಮಾಹಿತಿ ಇಲ್ಲ. ಯಾಕಂದ್ರೆ ನಿಮಗೆ ಕೊಡುವಂಥ ಕಾಸ್ಟ್ ಸರ್ಟಿಫಿಕೇಟ್ ಇದೆಯಲ್ಲ, ನೀವು ನೋಡಿ ನಿಮ್ಗೆ ಅದನ್ನ ಕಾಸ್ಟ್ ಸರ್ಟಿಫಿಕೇಟ್ ತೆಗೆದು ಅದರಲ್ಲಿ ಧರ್ಮದ ಮೆನ್ಷನ್ ಏನಾಗಿಲ್ಲ. ನೀವು ಹಿಂದೂ ಅಂತೂ ಇಲ್ಲ, ನೀವು ಬೌದ್ಧ ಅಂತೂ ಇಲ್ಲ, ನೀವು ಸಿಖ್ ಅಂತೂ ಇಲ್ಲ. ಅಂದ್ರೆ ಯು ಆರ್ ರಿಲಿಜನ್ಲೆಸ್ ಶೆಡ್ಯೂಲ್ ಕಾಸ್ಟ್. ಆದರೆ ಸಂವಿಧಾನ ಹೇಳುತ್ತೆ ಕೇವಲ ಈ 3 ಧರ್ಮದವರು ಮಾತ್ರ ಶೆಡ್ಯೂಲ್ ಕಾಸ್ಟ್ ಅಂತ. ಸಂವಿಧಾನ ಏನ್ ಹೇಳುತ್ತೆ ಅಂತಂದ್ರೆ ಶೆಡ್ಯೂಲ್ ಕಾಸ್ಟ್ ಆಗ್ಬೇಕಾದ್ರೆ ಇವ್ರು ಕೇವಲ ಇದೇ 3 ಧರ್ಮದವರು ಇರಬೇಕು. ನೆಕ್ಸ್ಟ್ ಬೇರೆ ಬೇರೆ ಧರ್ಮ ಇದೆ, ಜೈನ್ ಇದೆ, ಕ್ರಿಶ್ಚಿಯಾನಿಟಿ ಇದೆ, ಇಸ್ಲಾಂ ಇದೆ, ಅವ್ರು ಯಾರು ಕೂಡ ಪರಿಶಿಷ್ಟ ಜಾತಿ ಹಾಕಿ ಬರೋದಿಲ್ಲ. ಆದರೆ ಇದನ್ನು ಮಾಡಬೇಕಾದವ್ರು ಯಾರು? ಆ ಪರಿಶಿಷ್ಟ ಜಾತಿಯ ಫಾರ್ಮ್ ನಂಬರ್ 1ರಲ್ಲಿ ಧರ್ಮದ ಕಾಲಮನ್ನ ಎಂಟ್ರಿ ಮಾಡಬೇಕಾದವ್ರು ಯಾರು? ಸರ್ಕಾರ. ಆ ಸರ್ಕಾರದ ಗಮನಕ್ಕೆ ಒಯ್ಬೇಕು, ಹೌದಾ? ಬಂತೇಜಿ ಅವರೇ, MLA ಅವ್ರನ್ನ ಭೇಟಿಗೆ ನಮ್ಮನ್ನು ಕರ್ಕೊಂಡು ಹೋಗ್ರು ಅಂತ ಹೇಳಿ ಅಲ್ಲಿ ಏನು ಕೇಳ್ತೀರಿ? ಮೊದಲು ಇದನ್ನು ಕೇಳಬೇಕಾಗಿರೋದು ನಾವು, ಹೌದಾ? ನಮಗ ಎಲ್ಲಾದ್ರೂ ಒಂದಿಷ್ಟು ಅನುದಾನ ಸಲುವಾಗಿ ನಾವು ಕೇಳಬೇಕಾಗಿಲ್ಲ, ಅದು ಚಿಲ್ಲರೆ ಕೆಲಸಗಳಿಗಾಗಿ. ಅದಕ್ಕಿಂತ ಮುಖ್ಯವಾಗಿ ಬೌದ್ಧ ಸಮುದಾಯವನ್ನು ಕಟ್ಟೋದನ್ನೋದ್ರ ಬಗ್ಗೆ ಮೊದಲು ಆಲೋಚನೆ ಮಾಡಬೇಕಾಗಿದೆ. ಬೌದ್ಧ ಸಮುದಾಯವನ್ನು ನಾವು ಕಟ್ಟಿದಾಗ ಮಾತ್ರ ಇಡೀ ಸರ್ಕಾರ ಯಾಕೆ ಇಡೀ ಜಗತ್ತು ನಮ್ಮ ಜೊತೆಗೆ ಬರ್ತದೆ. ನಾವು ಬೌದ್ಧ ಸಮುದಾಯವನ್ನು ಕಟ್ಟಲಾರ್ದೇನೆ ಬೇಕಾದಂಥ ಲಕ್ಷ ಜನ ಸೇರಿಸಿ ಉಪಯೋಗ ಇಲ್ಲ. ಅದಕ್ಕೆ ಬಂಧುಗಳೇ, ನಮಗೆ ಭಾಳ ಸ್ಪೆಸಿಫಿಕ್ ಆಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಏನದಲ್ಲ ಅದ್ರ ಬಗ್ಗೆ ನಾವು ಮಾತಾಡಬೇಕಾದದ್ದು, ಅದ್ರ ಬಗ್ಗೆ ಮೆಮೊರಂ ಕೊಡಬೇಕಾದದ್ದು, ಅದ್ರ ಬಗ್ಗೆ ಎಲ್ಲ ಏನು MLAಗಳಿಗೆ ಮಿನಿಸ್ಟ್ರುಗಳಿಗೆ ನಾವು ತರಾಟೆಗೆ ಹೋಗ್ಬೇಕಾದದ್ದು, ಸರ್ಕಾರ ಕೇಳಬೇಕು. ಸ್ಕಾಲರ್ಶಿಪ್ ವಿಚಾರ ಇದಾದ ತಕ್ಷಣವೇ ಬೌದ್ಧ ಅಭಿವೃದ್ಧಿ ನಿಗಮ, ಈಗ ಸದ್ಯಕ್ಕೆ ಪ್ರತಿಯೊಂದು ಜಾತಿಗೂ ಒಂದು ಅಭಿವೃದ್ಧಿ ನಿಗಮ ಇದೆ, ಹೌದಾ? ಪರಿಶಿಷ್ಟ ಜಾತಿಯಲ್ಲಿನೇ ಬಂಜಾರ ಇದೆ, ಬೋವಿ ಇದೆ, ಲಂಬ, ಇನ್ನೊಂದು ಅದೇ ಏನು ಲಿಡ್ಕರ್ ಇದೆ, ಆದಿಜಾಬ ಇದೆ, ಎಲ್ಲ ಇದೆ, ಹೌದಾ? ನಮಗೂ ಒಂದು ಛಲವಾದಿ ಅಭಿವೃದ್ಧಿ ನಿಗಮ ಕೇಳ್ರಿ ಅಥವಾ ಹೊಲೆರ ಅಭಿವೃದ್ಧಿ ನಿಗಮ ಕೇಳ್ರಿ ಅಥವಾ ಅಂತ ಕೇಳೋದಲ್ಲ. ಇಟ್ ಈಸ್ ಅಗೇನೆಸ್ಟ್ ದ ಸ್ಪಿರಿಟ್ ಆಫ್ ಅಂಬೇಡ್ಕರಿಸಮ್. ಆರ್ ಯು ರಿಯಲಿ ಅಂಬೇಡ್ಕರ್ ರೈಟ್? ಯು ಆಸ್ಕ್ ಫಾರ್ ದ ಬುದ್ಧಿಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್.
ನೀವು ಇಂಡೈರೆಕ್ಟ್ಲಿ ಯು ಆರ್ you're propagating Hinduism, just you go for Charvadi Sangha, Charvadi Mahasabha. ನಮ್ಮ ಮುಂದಿರುವಂಥ ಆಯ್ಕೆ ಇಷ್ಟೇ. ಅದಕ್ಕೆ ದಯವಿಟ್ಟು ಡೆಪ್ತ್ ಆಗಿ ಆಲೋಚನೆ ಮಾಡಿ. ಇದು ಒಂದು ಕೇವಲ ಕಾರ್ಯಕ್ರಮ ಇಲ್ಲ. ನನಗನ್ಸುತ್ತೆ ಬೇಕಾದ್ರೆ ಬಂತೇಜರ ಜೊತೆಗೆ 4 ಜನ ಬರಲಿ, ಇದನ್ನ ಗಟ್ಟಿಯಾಗಿ ಮಾತಾಡ್ತಾ ಬರಲಿ. ನಾನು ಮಾತಾಡೋದು ಕರೆಕ್ಟ್ ಕಾನ್ಫಿಡೆಂಟ್ ಇದೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ್ದು ನಮ್ಗೆ ಸವಲತ್ತು ಇಲ್ಲ. ಅದಕ್ಕೆ ಸವಲತ್ತು ಎದಕ್ಕಿಲ್ಲ ಅಂದ್ರೆ ನಾವು ಬೌದ್ಧ ಅಂದ್ರೆ ನಮಗೆ ಕಾಸ್ಟ್ ಇದಕ್ಕೆ ನಮಗೆ ಇದನ್ನೇ ಕೂಡ ಅದೇ ಹೇಳ್ತಾ ಇದ್ದೀನಿ ಬಿಡ್ರಿ. ಈಗ ಅದೇ ಮಾತಾಡ್ತಿರೋದು ಅಂದ್ರ ಈಗ ನಾ ಹೇಳ್ತಾ ಇದ್ದೇನೆಂದ್ರೆ, ಈಗ ನಾವು 24ನೇ ತಾರೀಕಿಗೆ ನಮ್ಮ ಡಿಮ್ಯಾಂಡ್ ಮೇಲೆ ಅವತ್ತು ನಾವು 100 ಜನ ಸೇರ್ತೇವೋ, 1000 ಜನ ಸೇರ್ತೇವೆ, 1 ಲಕ್ಷ ಜನ ಸೇರ್ತೇವೋ, ಈ ಡಿಮ್ಯಾಂಡನ್ನು ನೀವು ಗಟ್ಟಿಯಾಗಿ ಕೇಳದೆ ಹೋದರೆ ಸೊ ಯುವರ್ ಟೋಟಲ್ ಎಂಟೈರ್ ಪಾದಯಾತ್ರೆ ಇಸ್ ಅ ಫೇಲ್ಯೂರ್ ಅಂತ ನಾನು ಹೇಳ್ತೀನಿ. ಇದನ್ನು ಕೇಳಬೇಕು. ಇದರಲ್ಲಿ ಏಕ್ ಮಾರ್ಕ್ ದೋತು ಕೂಡ ಆಗಬೇಕು. ರಾಹುಲ್ ಬರ್ಕೊಡ್ರಿ ಇದೆ ನೋಡ್ಬಿಟ್ಟು ಅದೇ ಈಗ ನಾವು ಇನ್ನೊಂದನ್ನ ಕೇಳಿದ್ದೀವಿ, ಪ್ರತಿ ಪಂಚಾಯಿತಿಯಲ್ಲಿ ಕೂಡ ಬೌದ್ಧದ ವಿಹಾರ ಕಟ್ಟಲಿಕ್ಕೆ ಜಾಗ ಕೊಡ್ಬೇಕಂತ. ಇದು ಇಡೀ ರಾಜ್ಯದ ಇದಕ್ಕಾಗತ್ತೆ. ಈಗ ನೋಡ್ರಿ, ಈಗ ಇದೇ ಸರ್ಕಾರಗಳು ಬೇರೆ ಬೇರೆ ಸರ್ಕಾರ ಬಂದಾಗ ಎಷ್ಟು ಮಠಗಳಿಗೆ ಎಷ್ಟೆಷ್ಟು ಲ್ಯಾಂಡ್ ಕೊಟ್ಟಿದ್ದಾರೆ ತೆಗಿರಿ. 1000 ಎಕರೆ ಕೊಟ್ಟಿದ್ದಾರೆ. ವೀರಶೈವ ಮಠಗಳಿಗೆ ಕೊಟ್ಟಿದ್ದಾರೆ, ಒಕ್ಕಲಿಗರ ಮಠಕ್ಕೆ ಕೊಟ್ಟಿದ್ದಾರೆ, ಬೇರೆ ಕುರುಬರ ಮಠಕ್ಕೆ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಈಗ ನಾವು ಅದನ್ನು ಕೇಳ್ತಾ ಇದ್ದೀವಿ. ಸೊ ಇದು ನಮ್ಮ ಅವತ್ತಿನ ಡಿಮ್ಯಾಂಡ್ ಆಗಬೇಕು. ಇದು ಗಟ್ಟಿಯಾಗಿ ಅದನ್ನೇ ಕೇಳಬೇಕು. ಅದಕ್ಕೆ ಬೇರೆ ಮಾತಿನಲ್ಲಿ ನಾವು ಡೈವರ್ಟ್ ಆಗೋದು ಬೇಡ ನಮ್ಮ ಇದು ಅಂತ. ಸರ್, ನೆಕ್ಸ್ಟ್ ಬಹಳ ಪ್ರಮುಖವಾದಂಥದ್ದು, ಈಗಿರುವಂಥ ಬುದ್ಧ ವಿಹಾರಗಳಿಗೆ ಅದರ ಮೇಂಟೆನೆನ್ಸ್ ಸಲುವಾಗಿ ಒಂದು ಅನುದಾನ ಕೊಡುವಂಥದ್ದು. ಈಗ ಮುಜರಾಯಿ ಇಲಾಖೆ ಇದೆ, ಅಲ್ಲಿ ಸುಮಾರು ದುಡ್ಡು ಬೇರೆ ಬೇರೆ ಇದಕ್ಕೆ ಕೊಡ್ತಾ ಇದ್ದಾರೆ. ಅದೇ ಥರ ಬುದ್ಧ ವಿಹಾರಗಳಿಗೆ ಕೊಡಿ. ಈಗ ಎಲ್ಲೆಲ್ಲಿ ಬುದ್ಧ ವಿಹಾರಗಳಿವೆ ಅದನ್ನು ಕೊಡಿ. ಆದರೆ ಅದಕ್ಕೊಂದು ಅಸ್ತಿತ್ವ ಬರುತ್ತೆ. ಆಮೇಲೆ ಬೌದ್ಧರಿಗೆ 2 ಆಪ್ಷನ್ ಇದೆ. ಒಂದು ಮೈನಾರಿಟಿ 2A ಸರ್ಟಿಫಿಕೇಟ್ ತಗೊಳ್ಳೋಂಥದ್ದು, ಅಂದರೆ ನಮಗೆ SC ಬೇಡ ಅಂತಂದರೆ ನಾವು ನೇರವಾಗಿ 2A ತಗೋಬೋದು. ಸೊ ಅಂಥವ್ರಿಗೆ ಮೈನಾರಿಟಿ ಕಾರ್ಪೊರೇಷನ್ನಲ್ಲಿ ಎಲ್ಲ ಥರದ ಸವಲತ್ತು ಮಾಡಿಕೊಡ್ಬೇಕು. ಈಗ ಮೈನಾರಿಟಿ ಕಾರ್ಪೊರೇಷನ್ ಏನಾಗ್ತಿದೆ ಅಂತಂದರೆ, ಅಲ್ಪಸಂಖ್ಯಾತರಿಗಾಗಿ 10 ಆಟೋ ರಿಕ್ಷಾ ಅಂತ ಕೊಡ್ತಾರೆ ವೈಯಕ್ತಿಕ ಸಾಲದಲ್ಲಿ. ಬಟ್ ಅದರಲ್ಲಿ ಮುಸ್ಲಿಮ್ಗೆ ಎಷ್ಟು, ಕ್ರೈಸ್ತಗೆ ಎಷ್ಟು, ಬುದ್ಧಿಸ್ಟಿಗೆ ಎಷ್ಟು, ಜೈನ್ಗೆ ಎಷ್ಟು ಅಂತ ಇದು ಮಾಡಲ್ಲ. ಅದಕ್ಕೆ ನಾವಂತೀವಿ ಬುದ್ಧಿಸ್ಟ್ ಅಂತ ಒಂದಿಷ್ಟು ಟಾರ್ಗೆಟ್ ಮಾಡಿಕೊಟ್ರೆ ಖಂಡಿತ ಇವ್ರಿಗೊಂದಿಷ್ಟು ಸಿಗುತ್ತೆ. ಇರದೇ ಇದ್ದರೆ ಯುವತಿಯು ಕೂಡ ಸಾಕಷ್ಟು ಬೆನಿಫಿಟ್ಸ್ ಮೈನಾರಿಟಿ ಕಮಿಷನ್ನಲ್ಲಿ ಕೆಲವರು ಹೋಗಿದ್ದಾರೆ. ಅಷ್ಟೇ ಯಾಕೆ, ಮೈನಾರಿಟಿಯಲ್ಲಿ ನಮಗೆ ಮೆಂಬರ್ಶಿಪ್ಪೇ ಕೊಟ್ಟಿಲ್ಲ. ಒಂದು ಟರ್ಮು ಈ ಬೋಧಿದತ್ತ ಬಂತೇಜ್ ಅವರು ಇದ್ರು, ಈಗಿಲ್ಲ. ಯಾಕಂದ್ರೆ ಅವಾಗ ನಮ್ಮ ಸಂಖ್ಯೆ 3,90,000 ಇತ್ತು. ಅವಾಗ ಇವ್ರನ್ನ ಮೆಂಬರ್ ಮಾಡಿದ್ರು. ಈಗ ನಮ್ಮದು 3 ಲಕ್ಷ ವಾಪಸ್ ಹಿಂದೂ ಆಗಿ ಇವತ್ತು 90,000 ಉಳಿದಿದೆ. ಇವತ್ತಿಲ್ಲ. ಸರ್ಕಾರ ದಲಿತರ ಪರನೇ ಇದೆ ಅಂತ ಹೇಳ್ತೀವಿ ನಾವು. ಆದರೆ ಇವರಾದ್ರೆ ಮಾಡ್ಬೋದಾಗಿತ್ತಲ್ಲ, BJP ಅವರು ಮಾಡಲಿಲ್ಲ. ಅದಕ್ಕೆ ಕೆಲವು ಕಠೋರವಾದಂಥ ವಿಷಯಗಳನ್ನು ಒಂದು ಪಾಸಿಟಿವ್ ಆಗಿ ತಗೊಂಡು ರೆಕ್ಟಿಫೈ ಮಾಡ್ಕೋಬೇಕಾದಂಥ ಅಗತ್ಯ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಇಲ್ಲಿ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳ್ತೀವಲ್ಲ, ಇದು ಆಲ್ರೆಡಿ ರಚನೆಯಾಗಿ ಭಾಳ ದಿನ ಆಯ್ತು. ಇದು ನವೆಂಬರ್ 2006ಕ್ಕೆ ಆಗಿದೆ. ಇದು ಹೇಳುತ್ತೆ ಕಲಬುರಗಿಯ ಜಿಲ್ಲೆಯ ಪ್ರಭಾರಿ ಜಿಲ್ಲಾ ಮಂತ್ರಿಗಳು, ಅಧ್ಯಕ್ಷರು, ಕಲಬುರಗಿಯ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಸದಸ್ಯರು, ಸರ್ಕಾರದ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ವೆಚ್ಚ ಸದಸ್ಯರು, ವ್ಯವಸ್ಥಾಪಕ ನಿರ್ದೇಶಕರು KBJNL ಸದಸ್ಯರು, ಆಯುಕ್ತರು, ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಗಲಕೋಟೆ ಸದಸ್ಯರು, ಅಧೀಕ್ಷಕ ಆರ್ಕಿಯಾಲಜಿಸ್ಟ್ ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲಾಖೆ ಧಾರವಾಡ ವೃತ್ತ ಧಾರವಾಡ ಸದಸ್ಯರು, ನಿರ್ದೇಶಕರು ರಾಜ್ಯ ಪುರಾತತ್ವ ಇಲಾಖೆ ಸದಸ್ಯರು, ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಸದಸ್ಯರು, ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸದಸ್ಯರು, ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆ ಸದಸ್ಯರು, ಸರ್ಕಾರದಿಂದ ನಾಮ ನಿರ್ದೇಶಿಸಬೇಕಾದ ಬೌದ್ಧ ಇತಿಹಾಸದಲ್ಲಿರುವ 3 ತಜ್ಞರು. ಇದನ್ನ ಸರ್ಕಾರ ನೇಮಕ ಮಾಡೋದು 3 ಜನರನ್ನ. ಈ ಸರ್ಕಾರ ಮಾಡಿದೆಯಾ? ಇದು ನಾವು ಕೇಳಬೇಕಾದದ್ದು.
ಪಂಚಶೀಲ ಪಾದಯಾತ್ರೆ ನಾಳೆ ಬಂದಿನ ನೋಡ್ರಿ, ನಿಮ್ಮದೇ ಒಂದು ಸರ್ಕಾರದ ಒಂದು ಕ್ಯಾಬಿನೆಟ್ ಡಿಸಿಷನ್ ಇದೆ, 3 ಜನ ಇತಿಹಾಸ ತಜ್ಞರು ಮಾಡೋಕ್ಕಲ್ಲ, ಯಾರನ್ನ ಮಾಡಿದ್ದೀರಿ ಇದು. ಆಮೇಲೆ ನೆಕ್ಸ್ಟ್, ಸರ್ಕಾರದಿಂದ ನಾಮನಿರ್ದೇಶ ಪಡೆದಂಥ ಬೌದ್ಧ ಧರ್ಮದಲ್ಲ ಆಸಕ್ತಿ ಅಂದರು 3 ಗಣ್ಯರು, ಅಂದರೆ ಇದು ಬೌದ್ಧ ಭಿಕ್ಕುಗಳಾಗ್ಬೋದು. ಅಂದರೆ 6 ಜನ ಮೆಂಬರ್ಗಳನ್ನ ಈ ಮಂಡಳಿಗೆ ರಾಜ್ಯ ಸರ್ಕಾರ ನೇಮಕ ಮಾಡಬೇಕು. ಇವತ್ತಿಗೂ ಮಾಡಿಲ್ಲ. ಎಷ್ಟು ದಿನ ಆಯ್ತು ಸರ್ಕಾರ ಬಂದು? ದಲಿತರ ಹೋಟ್ಲಿಂದ ಬಂದಿದ್ದವು ಸರ್ಕಾರ, ಇದು ಅಂಬೇಡ್ಕರ್ ಹೇಳ್ಕೊಂಡು ಬಂದಿದ್ದಲ್ಲ ಇದು ಸರ್ಕಾರ ಇದು. ಮತ್ತೆ ಇದನ್ನ ಯಾರು ಮಾಡ್ಬೇಕು? ಮತ್ತೆ ಇದನ್ನ ಯಾಕೆ ನಾವು ಕೇಳಬಾರ್ದು? ನಾವು ಅವ್ರ ವಿರೋಧ ಅವ್ರ ಪರ. ಈಗ ನೋಡ್ರಿ, ನಿಮ್ಮ ಒಂದು ಸರ್ಕಾರದ ಆದೇಶವನ್ನ ನೀವು ಉಲ್ಲಂಘನೆ ಮಾಡ್ತಿದ್ದೀರಿ. ಆಮೇಲೆ ಮಂಡಳಿ ಆಯುಕ್ತರು ಒಬ್ರು IAS ಅಧಿಕಾರಿಗಳು ಇರ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಇದಕ್ಕೆ ಜಾಮದಾರ್ ಅವರು ಇದಕ್ಕೆ ಮೆಂಬರ್ ಸೆಕ್ರೆಟರಿ ಇದ್ರು. ಇಷ್ಟು ಜನ ಒಟ್ಟು 14, 6, 21 ಜನ ಇದಕ್ಕೆ ಮೆಂಬರ್ ಆಗ್ತಾರೆ. ಅಂದ್ರೆ ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ದಂಥದ್ದು. ಈ ಎಕ್ಸಿಸ್ಟಿಂಗ್ ಇದ್ದದಕ್ಕೆ ದುಡ್ಡನ್ನು ಕೊಟ್ಟಿದ್ದಾರೆ. ಏನೇನು ಕಾರ್ಯಕ್ರಮ ಮಾಡಬೇಕು, ಯಾರ್ಯಾರು ಏನೇನು ಮಾಡ್ಬೇಕಂತ ದೊಡ್ಡ ಇದಿದೆ. ಈಗ ಅಲ್ಲಿ ಮಾಡಿದಂಥ ಬಿಲ್ಡಿಂಗ್ಗಳು ಕಳಪೆ ಮಟ್ಟದಲ್ಲಿದೆ ಅಂತಂದು ಅಲ್ಲಿಂದ ಇಲ್ಲಿವರೆಗೆ ಅದನ್ನು ಹ್ಯಾಂಡ್ ಔಟ್ ಕೂಡ ತಗೊಂಡಿಲ್ಲ. ಸುಮ್ಮನೆ AC ಯಿಂದ DC ಯಿಂದ ಇವರು ಹೌಸಿಂಗ್ ಬೋರ್ಡ್ಗೆ ಕರೆಸ್ಪಾಂಡೆನ್ಸ್ ನಡೀತಾ ಇದೆ. ಆದರೆ ಇವತ್ತಿಗೂ ಕೂಡ ಇದಾಗಿಲ್ಲ. ಎಷ್ಟು ವರ್ಷ ಬೇಕ್ರಿ? ಆದರೆ ಏನಂತ ಹೇಳಿದರೆ, ವಿಂಡೋಗಳು ಮುರಿದೋಗ್ಯವ, ಛತ್ತು ಸೋರ್ತಾ ಇದೆ, ಕಲರ್ ಹೋಗಿದೆ, ಕಲರ್ ಮಾಡಬೇಕು, ಅದು ಫ್ಲೋರಿಂಗ್ ಕೆಟ್ಟೋಗಿದೆ, ಟಾಯ್ಲೆಟ್ ಇಲ್ಲ. ಸರಿ, ಎಷ್ಟು ವರ್ಷ ಬೇಕಿದು? ಎಷ್ಟು ಸರ್ಕಾರಗಳು ಬೇಕಿದಕ್ಕೆ? ಇದು ನಾವು ಪಂಚಶೀಲ ಪಾದಯಾತ್ರೆಯಲ್ಲಿ ನಾವು ಮಾತಾಡಬೇಕಾದಂಥ ಮಾತು. ನಮ್ಮ ಬೋಧತ ಬಂತೇಜಿಯವರು ಇದು ಮಾತಾಡಬೇಕಾದಂಥ ಮಾತು. ಅವ್ರು ಇದನ್ನು ಮರ್ತೇ ಬಿಟ್ಟಿದ್ದಾರೆ. ಸುಮ್ಮನೆ ಏನೋ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ನಾನು ಯಾಕೆ ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತೀನಿ ಅಂದರೆ, ನೋಡ್ರಿ, ನಮ್ಮಲ್ಲಿ ಒಂದು ರಾಯಚೂರಲ್ಲಿ ಗೊತ್ತು, ಮಲ್ಲ ಕಲ್ಲಾನಿ ನೋಡಕ್ಕೆ ಹೋದಂತ. ಹೌದಲ್ಲ? ನಾನು ನೋಡಿ ಮನೆಗೆ ಏನಂತಂದ್ರೆ ತಂದೆ ತಾಯಿ ಮಾತಾಡ್ತಿದ್ರಂತ, ನಾಳೆಗೆ ಮಲ್ಲನ್ನ ರಾಯಚೂರಿಗೆ ಕಳಿಸ್ಬೇಕು ಅಂತ. ಅವ್ರದ್ದು ಏನೋ ಕೆಲಸ ಇತ್ತು. ಅವು ಅಪ್ಪ ಅಮ್ಮ ನಾನು ನಾಳೆಗೆ ರಾಯಚೂರಿಗೆ ಬರೋಂತಂದ್ರೆ, ಇವ ಮುಂಜಾನೆ ಇನ್ನೂ ಮಕ್ಕಳು ಅವ್ರು ಇನ್ನೂ ತಂದೆ ತಾಯಿ ಮಕ್ಕಳು ಇವ ಮುಂಜಾನೆ ಎದ್ದು ಓಡೋ ಕೆಸಿ ಮತ್ತೆ ವಾಪಸ್ ಬಂದಂತ. ಎಲ್ಲೋ ಏನಂದ್ರೆ ಬಂತು. ಆಮೇಲೆ ಬಂದದ್ದು ಮಧ್ಯಾಹ್ನ ಎಲ್ಲಿ ಹೋಗಿದ್ದವ್ರೆ? ರಾಯಚೂರಿಗೆ ಹೋಗಿದ್ದ. ಯಾಕೆ ಹೋಗಿದ್ದೆ ಅಂದ್ರೆ, ಮತ್ತು ನೀವು ರಾತ್ರಿ ಮಾತಾಡಕತ್ತೀರ ರಾಯಚೂರಿಗೆ ಕಳಿಸ್ಬೇಕಂತ, ಅದಕ್ಕೆ ಹೋಯ್ದು ಅಂತ. ಹೋಗಿ ಕಲ್ಲಲ್ಲಿ ನೋಡಿ ವಾಪಸ್ ಬಂದಂತ. ಅದ್ರಂಗ ನಮ್ಮ ಪಂಚಶೀಲ ಪಾದಯಾತ್ರೆ ಅಂದ್ರೆ ಉದ್ದೇಶವನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು. ಯಾಕಂದ್ರೆ ರಾಯಚೂರಲ್ಲಿ ಕಲ್ಲಾಣಿ ಅಂತ ಒಂದು ಇದೆ, ಏನಕಂದ್ರೆ ಹತ್ರ ಈಗ ಬೇರೆಯವ್ರಿಗೆ ಗೊತ್ತಿಲ್ಲ, ಅವ್ರು ರಾಯಚೂರಿಗೆ ಗೊತ್ತಿದೆ. ಅಂದ್ರೆ ಆ ಥರ ನಾವು ಪಂಚಶೀಲ ಪಾದಯಾತ್ರೆ ಆಗಬಾರ್ದು. ಸೊ ಆ ಕಾರಣಕ್ಕಾಗಿ ನಾನು ಇದರಿಂದ ಸ್ವಲ್ಪ ಡಿಫ್ರೆನ್ಸ್ ಆಗಿ ದೂರ ಇದ್ದೆ. ಯಾಕಂದ್ರೆ ಇವತ್ತಿಗೆ ಹೇಳ್ತೀನಿ, ನಮ್ಮಲ್ಲಿ ಇರುವಂಥದ್ದು ಶಕ್ತಿ ಕಮ್ಮಿ, ನಮ್ಮಲ್ಲಿ ಇರುವಂಥ ದುಡ್ಡು ಕಮ್ಮಿ, ನಮ್ಮಲ್ಲಿ ಇರುವಂಥ ಕಮಿಟೆಡ್ ಜನಗಳು ಕಮ್ಮಿ. ಅದನ್ನು ಸದ್ಬಳಕೆ ಮಾಡಿಕೊಂಡು ದಮ್ಮ ಮೂವ್ಮೆಂಟ್ ಕಟ್ಟಬೇಕಾಗಿದೆ. ಬೇರೆ ಬೇರೆ ಮೂವ್ಮೆಂಟಿಗೆ ಸಾಕಷ್ಟು ಜನ ಬರ್ತಾರೆ, ದಮ್ಮ ಮೂವ್ಮೆಂಟಿಗೆ ಭಾಳ ಕಮ್ಮಿ. ಬಟ್ ದಯವಿಟ್ಟು ಆ ಶ್ರಮವನ್ನು, ಆ ಮಾನವ ಸಂಪನ್ಮೂಲವನ್ನು ವೇಸ್ಟ್ ಮಾಡಬಾರ್ದಂತ ನನ್ನ ಇದು. ಅದಕ್ಕೆ ಇನ್ನೊಂದು ವಿಚಾರ, ನಾನು ಇದು ಆರೋಪನೂ ಹೌದು, ಅವ್ರು ತಿದ್ದುಕೋಬೇಕಂತ ಹೇಳುವಂಥ ಎಚ್ಚರಿಕೆ ಕೂಡ ಹೌದು. ನಾನು ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೀನಿ. ಈ ಸರ್ಕಾರ ಬಂದ ಮೇಲೆ ಬೌದ್ಧ ಇತಿಹಾಸವನ್ನು ನಾಶ ಮಾಡ್ತಾ ಇದೆ. ಏನು ನಾಶ ಮಾಡ್ತಾ ಇದೆ ಅಂತಂದರೆ, ಇಲ್ಲಿ ಮೊನ್ನೆ ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಒಂದು ಬುಕ್ಲೆಟನ್ನು ಪ್ರಿಂಟ್ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ದಾರಂತ. ಸೊ ಇದರಲ್ಲಿ ಪ್ರವಾಸೋದ್ಯಮದ ಬಗ್ಗೆ ಒಂದು ಇದಿದೆ. ಅವ್ರು ಏನೇನು ಪ್ರವಾಸೋದ್ಯಮದ ಸ್ಕೀಮ್ ಹಾಕ್ಕೊಂಡಿದ್ದಾರಂತ ಡೀಟೇಲ್ಸ್ ಎಲ್ಲ ಇದೆ. ನಾಗಾವಿ ವಿಶ್ವವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಪಾರಂಪರಿಕ, ಇದಕ್ಕೆ 22 ಕೋಟಿಯನ್ನು ಘೋಷಣೆ ಮಾಡಿದ್ದಾರೆ. ನಾಗಾವಿ ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಗಾಗಿ. ನಾಗಾವಿ ಮೂಲ ಬೌದ್ಧ ಕ್ಷೇತ್ರ ಅದು. ಅದು ಯಲ್ಲಮ್ಮನ ಕ್ಷೇತ್ರವನ್ನಾಗಿ ನೀವು 22 ಕೋಟಿ ಕೊಟ್ಟು ಇದು ಮಾಡ್ತೀರಿ ಅಂತಂದ್ರೆ, ಯಾವ ದೃಷ್ಟಿಯಿಂದ ಈ ಸರ್ಕಾರವನ್ನ, ಈ ಮಂತ್ರಿಯನ್ನ, ಈ ಮುಖ್ಯಮಂತ್ರಿಯನ್ನ ನಾವು ದಲಿತ ಪರ, ಅಂಬೇಡ್ಕರ್ ಪರ ಅಂತ ಹೇಳಬೇಕು? ಇವರು RSS ಏಜೆಂಟ್ ತರ ಕೆಲಸ ಮಾಡ್ತಿದ್ದೀರಲ್ಲ.
ಅವ್ರ ಹತ್ರ ನಾವು ನೇರವಾಗಿ ಸಂಘರ್ಷ ನಿಮ್ಮ ಹತ್ರ ಹೆಂಗೆ ಮಾಡ್ಬೇಕು? ನಮಗೊಂದು ಮುಜುಗರ ಆಗುತ್ತಾ? ಅದು ನಮ್ಮ ಅಭಿಮಾನ. ಅದು ಯಾರು ಕಾಣೆಕರ್ ಹೇಳಿದ್ದು, ನಾವು ನಿಮ್ಮ ವಿರುದ್ಧ ಇಲ್ಲ ಅಂತ. ಆದ್ರೆ ನಿಮ್ಮ ಕೆಲಸ ನಮ್ಮ ವಿರುದ್ಧ ಇದೆಯಲ್ಲ, ಬಾಬಾ ಸಾಹೇಬ್ರ ವಿಚಾರಧಾರೆಯ ವಿರುದ್ಧ ಇದೆಯಲ್ಲ, ಅನಿವಾರ್ಯವಾಗಿ ನಾನು ಮಾತಾಡಲೇಬೇಕಾಗುತ್ತೆ ಈಗ. ಯಾಕಂದ್ರೆ ಚುನಾವಣೆ ಮಾಡಿದವರು ನಾವು, ಓಟ್ ಹಾಕಿದವರು ನಾವು. ಆದರೆ ವಿಚಾರಕ್ಕೆ ವಿರುದ್ಧವಾಗಿ ಮಾತಾಡಿ ನಿಮ್ಮ ಕೆಲಸ ನಡೆದಾಗ ನಾವು ಅದನ್ನು ಪ್ರತಿಭಟನೆ ಮಾಡಲೇಬೇಕಾಗುತ್ತೆ. ಇರದಿದ್ರೆ ನಾವು ಕೂಡ ಬಾಬಾ ಸಾಹೇಬರಿಗೆ ದ್ರೋಹ ಮಾಡಿದಂಗೆ ಆಗುತ್ತೆ. ಹೌದಾ? ಇದು ನೋಡಿ, ನಿಮ್ಗೆ ಎಷ್ಟೊಂದು ನೋವು ಅಂತಂದ್ರೆ ಎಲ್ಲ ಕಾಮಗಾರಿಗಳ ಬಗ್ಗೆ ಡೀಟೇಲ್ ಹೇಳಿದ್ದಾರೆ. ಇದರಲ್ಲಿ ಸನ್ನತ್ತಿ ಇದರಲ್ಲಿ ಒಂದೇ ಒಂದು ಲೈನ್ನಲ್ಲಿ ಹೇಳಿದ್ದಾರೆ. ಸನ್ನತ್ತಿ, ದೇವರಗಣಗಾಪುರ ಈ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಸರ್ಕಾರ ಕಂಕಣಬದ್ಧವಾಗಿದೆ, ದೃಢ ಸಂಕಲ್ಪ ಕೈಗೊಂಡಿದೆ. ಇನ್ನೂ ದೃಢ ಸಂಕಲ್ಪ ಉಳಿದವಕ್ಕೆಲ್ಲವಕ್ಕೂ ಕೂಡ ಮಂಜೂರಾತಕ್ಕೆ ಆಲ್ರೆಡಿ ಈಗ 22 ಕೋಟಿಯಲ್ಲಿ 5 ಕೋಟಿ ಕೊಟ್ಟು ಖರ್ಚು ಮಾಡಿದ್ದಾರೆ. ಅದೇ ಸನ್ನತಿಯ ಒಳಗಡೆ ಇರುವಂಥ ಚಂದ್ರಲಾಮ ಟೆಂಪಲ್ಗೆ ಏನೂ ಇರಲಿಲ್ಲ. ಅದನ್ನ ಈಗ ಅದಕ್ಕೆ ದುಡ್ಡು ಕೊಟ್ಟು ದೊಡ್ಡ ಮಟ್ಟದ ದೇವಸ್ಥಾನವನ್ನಾಗಿ ಮಾಡಿದ್ದಾರೆ. ಅದೇ 10 ರೂಪಾಯಿ ಇದಕ್ಕೆ ಕೊಟ್ಟು ಇದು ಮಾಡಿಲ್ಲ. ಅಲ್ಲಿ ಈಗ ಅವು ಮೊದಲು ಕಟ್ಟಿದಂಥ ಗೋಡೆಗಳು ಬೆಳಗ್ತಾ ಇವೆ, ಈಗ ಆ ಕಂಬಗಳು ಬಿದ್ದು ಹೋಗ್ತಾ ಇವೆ. ಅಂದ್ರೆ ತಗೊಂಡಂತ ಅವು ಕಟ್ಟಿದಂಥವು ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ. ಇದು ಏನಿದು? ನಿಮ್ಮ ರಾಜಕೀಯ ತಂತ್ರಗಾರಿಕೆ ಪಕ್ಕಕ್ಕಿರಲಿ. ಇದು ಸಮಾಜದ ಬೇಡಿಕೆ, ಇದು ಅಂಬೇಡ್ಕರ್ ವಾದಿಗಳ ಬೇಡಿಕೆ. ಈ ಬೇಡಿಕೆಯನ್ನು ನಾವು ಗಟ್ಟಿಯಾಗಿ ಕೇಳಬೇಕು. ನಾವು ಕದ್ದು ಕೇಳೋಂಥದ್ದಲ್ಲ ಇದು. ನಿಮ್ಮಿಂದ ಅನ್ಯಾಯ ಆಗ್ತಿದೆ, ಅನ್ಯಾಯ ನೋಡಿ. ನಾನು ಮತ್ತೆ ನೆನಪಿಸ್ಕೊಳ್ತೀನಿ, ದಲಿತ ಸಂಘರ್ಷ ಸಮಿತಿಯ ಪ್ರಾರಂಭಿಕ ದಿನಗಳಲ್ಲಿ ದಲಿತ MLAಗಳ ಮನೆ ಮಂದಿರ ನಾವು ಧರಣಿ ಕೂತ್ಕೊಂಡಿದ್ದೀವಿ. ಯಾಕೆ ಕೂತ್ಕೊಂಡಿದ್ದೀವಿ? ಅವರು ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾರೆ, ಸಮಾಜದ ಹಿತರಕ್ಷಣೆಯನ್ನು ಕಾಯುವಲ್ಲಿ ವಿಫಲರಾಗಿದ್ದಾರೆ ಅಂತ ಕೂತ್ಕೊಂಡಿದ್ದೀವಿ. ಇವತ್ತು ಬೌದ್ಧರಾದಂಥ ನಾವು, ಬೌದ್ಧ ಪರಿಕಲ್ಪನೆಯಲ್ಲಿರುವಂಥ ನಾವುಗಳು ನಮ್ಮದೇ ಶಾಸಕರ ವಿರುದ್ಧ, ಅವ್ರು ಯಾವುದೇ ಜಿಲ್ಲೆಯ ಶಾಸಕರಾಗಿರಲಿ, ನಮ್ಮದೇ ಸಚಿವರ ವಿರುದ್ಧ ನಾವು ಮಾತಾಡಬೇಕಾಗಿದೆ. ಸನ್ನತಿ ವಿಚಾರ ಬಂದಾಗ ನಾವು ಪ್ರಿಯಾಂಕಾ ಖರ್ಗೆನ ವಿರುದ್ಧ ಮಾತಾಡಬೇಕಾಗುತ್ತೆ, ಆತನ ವಿರುದ್ಧ ಧಿಕ್ಕಾರ ಕೂಗಲೇಬೇಕಾಗುತ್ತೆ. SC ST ಸ್ಕಾಲರ್ಶಿಪ್ ಮತ್ತು ಇದು ಫೆಸಿಲಿಟಿ ಸಂಬಂಧಪಟ್ಟ ಬಂದಾಗ SC ಮಾದೇವಪ್ಪರ್ ಅವರ ವಿರುದ್ಧ ಧಿಕ್ಕಾರ ಹೋಗ್ಬೇಕಾಗ್ತದೆ. ಏನು ಕಾಸ್ಟ್ ರೆವಿನ್ಯೂ ವಿಚಾರ ಬಂದಾಗ ಕೃಷ್ಣ ಬೈರೇಗೌಡ ವಿರುದ್ಧ ನಾವು ಧಿಕ್ಕಾರಕ್ಕೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಈ 3 ಇಲಾಖೆಗಳೆಲ್ಲ ನಮಗೆ ಈಗ ತೊಂದರೆ ಆಗಿರೋದು. ಈಗ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ. ಪ್ರವಾಸೋದ್ಯಮ ಇಲಾಖೆಯ ನಮ್ಮ SK ಪಾಟೀಲ್ ಅವರು ಸುಮಾರು ಹೈದರಾಬಾದ್ ಕರ್ನಾಟಕ ಜಿಲ್ಲೆಯಲ್ಲಿ 270 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ನಮಗ ಹೈದರಾಬಾದ್ ಕರ್ನಾಟಕದಲ್ಲಿ 7 ಬೌದ್ಧ ಕ್ಷೇತ್ರಗಳಿವೆ, ಏನು ಸರ್ಕಾರ ಡಿಕ್ಲೇರ್ ಮಾಡಿದಂಥವು. ಯಾವುದು? ಸನ್ನತಿ, ಮಸ್ಕಿ, ಕೊಪ್ಪಳ ಮತ್ತು ಬೀದರ್, ಅವೆಲ್ಲ ಈಗ ಅಂದ್ರೆ ಅದ್ರಾಗ ಇವ್ರು ಕ್ಯಾಲ್ಕುಲೇಟ್ ಮಾಡ್ಕೊಂಡವ್ರು. ಈಗ ಅವು ಕೆಲವೊಂದು ಅವ್ರು ಇನ್ನೂ ತಗೊಂಡಿಲ್ಲ. ಅವರು ಇದು ಅಂದ್ರೆ ಪ್ರವಾಸೋದ್ಯಮ ಪ್ರವಾಸಿ ಸ್ಥಾನಗಳಂತ ಇವರು ಡಿಕ್ಲೇರ್ ಮಾಡಿದ್ದಾರೆ. ಅದೇ ಥರ ಟೋಟಲ್ 115 ಇವೆ. 115ರಲ್ಲಿ ಬೌದ್ಧರು ಒಂದಿವೆ. 270 ಕೋಟಿಯಲ್ಲಿ ಬೌದ್ಧ ಪ್ರವಾಸಿ ತಾಣಕ್ಕೆ 1 ರೂಪಾಯಿ ಕೊಟ್ಟಿಲ್ರಿ. ಸನ್ನತಿಗಾದ್ರು ಕೊಡ್ಬೇಕಿತ್ತಲ್ಲ HK ಪಾಟೀಲ್. ಮತ್ತೆ HK ಪಾಟೀಲ್ಗೆ ನಾವೇನು ಗಾರ್ಲ್ಯಾಂಡ್ ಮಾಡ್ಬೇಕಾಗತ್ತಾ? ಅಲ್ಲಿಂದೇ ಹೋಗ್ಯಾರ, ಕಡೆ ಹಾಯ್ಸ್ ಹೋಗಿಲ್ಲ. ಅಲ್ಲ, ಈಗ ನಾವು ಹೇಳ್ತಲ್ಲ, ನಾವು ನಿಮ್ಮ ವಿರುದ್ಧ ಇದ್ದೀವಿ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಈ ತರ ತಪ್ಪು ಮಾಡಿದ್ದೀರಿ ನೀವು. ವಿತ್ ಡಾಟಾ ಹೇಳ್ತಿದ್ದೀವಿ ನಾವು. ಯಾವ್ಯಾವ ಅದು ನನ್ನ ಹತ್ರ ಈಗ ಡೀಟೇಲ್ಸು. ಯಾವ್ಯಾವ ಕ್ಷೇತ್ರಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಎಷ್ಟೆಷ್ಟು ಕೊಟ್ಟಿದ್ದಾರೆ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ. ಅದಕ್ಕೆ ದಯವಿಟ್ಟು ಇದು ನಮ್ಮ ನೈತಿಕ ಹೋರಾಟ, ಇದು ನಮ್ಮ ಸೈದ್ಧಾಂತಿಕ ಹೋರಾಟ, ಇದು ನಮ್ಮ ತಾತ್ವಿಕ ಹೋರಾಟ. ಹೌದು, 9 ಕೋಟಿ ಕೊಟ್ಟಿದ್ದಾರೆ. ಇದೇ HK ಪಾಟೀಲ್ ಅವರು. ಅಲ್ಲಿ ಏನು 10 ಪೈಸದ ಕೆಲಸ ಇಲ್ಲ. ಬಟ್ ಅದು ಏನೋ ಅದ್ರ ಬಗ್ಗೆ ನಾವು ಬೇಡ. ಆದರೆ ಪ್ರಶ್ನೆ ಏನಂತಂದ್ರೆ ಎಲ್ಲಿ ಇದಾದ ಇದು. ಈಗ ನಮಗೆ 4 ಕೋಟಿ ಕೊಟ್ಟು ಸ್ಲೀಪಿಂಗ್ ಬುದ್ಧಕ್ಕೆ 20 ವರ್ಷ ಆಯ್ತು, ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ. ಅದರಲ್ಲಿ
70 ಲಕ್ಷ ಈ ಲಾಲ್ಬಾಗ್ ಒಂದು ಯಾವುದೋ ಒಂದು ಸಂಸ್ಥೆ ಕೊಟ್ಟಿದ್ದಾರೆ ಗಾರ್ಡನ್ ಡೆವಲಪ್ಮೆಂಟ್ ಬಗ್ಗೆ, ದುಡ್ಡು ತಗೊಂಡು ಹೋಗಿದ್ದಾರೆ, ಅಲ್ಲಿ ಒಂದು ಗಿಡ ಇಲ್ಲ ಅಲ್ಲಿ. ಮತ್ತೆ ಇದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಬಂದ್ರೆ ಏನಾಗುತ್ತೆ? ಹೌದಿಲ್ಲ? ಇದು ನಾವು ಪಂಚಶೀಲ ಪಾದಯಾತ್ರೆ ಹೊರಟಿರುವಂಥ ಉದ್ದೇಶ. ಅದಕ್ಕೆ ಸಮಾರೋಪ ಸಮಾರಂಭದಲ್ಲಿ ಆದ್ರೂ ಈ ವಿಚಾರಗಳನ್ನು ಗಂಭೀರವಾಗಿ ತಗೊಂಡು ಇವೆಲ್ಲವನ್ನೂ ಕೂಡ ಸರ್ಕಾರದ ಗಮನಕ್ಕೆ ತಂದಾಗ ಮಾತ್ರ ನಾವು ಯಾತ್ರೆ ಮಾಡಿದ್ದಕ್ಕೆ ಉಪಯೋಗ ಆಗುತ್ತೆ, ಅದೊಂದು ಸಫಲ ಆಗುತ್ತೆ ಅಂತ ಮಾತು ಹೇಳ್ತಾ, ದಯವಿಟ್ಟು ನಂದೊಂದು ಭಿನ್ನ ಇದೆ. ಈಗ ಬೆಂಗಳೂರಿನಲ್ಲಿರುವಂಥ ಎಲ್ಲ ನಮ್ಮ ದಲಿತ ಸಂಘಟನೆಯ ಮುಖಂಡರು ಇಲ್ಲೇ ಒಂದು ಈಗ ಸದ್ಯಕ್ಕೆ ಈ ಕೊನೆಯ ಹಂತದಲ್ಲಿ ಅದಕ್ಕೊಂದು ಸಮಾರೋಪ ಸಮಾರಂಭದ ಒಂದು ಸಂಘಟನಾ ಸಮಿತಿ ಅಂತ ಮಾಡಿಕೊಂಡು ಒಂದು 5-6 ಜನ ಆದರೂ ಸಾಕು, ಸುಮ್ಮನೆ ಇದಕ್ಕೆ ಅಂದರೆ ಉಳಿದವರೆಲ್ಲರನ್ನ ಒಂದು ತಗೊಂಡು ಮಾಡಿ ಈ ವಿಚಾರವನ್ನು ಭಾಳ ಸ್ಪಷ್ಟವಾಗಿ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡೋಣ. ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡಿ, ಜನ ಹೆಚ್ಚಿಗಾದ್ರೂ ಬರಲಿ ಕಮ್ಮಿ ಆದ್ರೂ ಬರಲಿ, ಆದ್ರೆ ನಮ್ಮ ಡಿಮ್ಯಾಂಡ್ ಸ್ಪಷ್ಟವಾಗಿರಲಿ, ಅದು ಮೀಡಿಯಾದ ಮೂಲಕ ಮತ್ತು ಬೇರೆ ಬೇರೆ ಮೂಲಕ ಸರ್ಕಾರದ ಗಮನಕ್ಕೆ ಹೋಗಲಿ, ಅದು ಪರಿಹಾರ ಆಗಲಿ ಅನ್ನೋಂಥ ಒಂದು ವಿಚಾರವನ್ನು ಹೇಳ್ತಾ ನಾನು ಈ ಕಮಿಟಿಗೆ ಪೂರಕವಾಗಿ ನನ್ನೊಂದು ರಿಕ್ವೆಸ್ಟ್ ಇದೆ. ಯಾಕಂದ್ರೆ ಇಲ್ಲಿ ಮಾವಳ್ಳಿ ಶಂಕರ್ ಅವರು, ನಾಗಣ್ಣ ಕಲ್ದೇವನಹಳ್ಳಿ ಮತ್ತು ನೀಲ್ ನಾಯ್ಕ್ ಮತ್ತು ಸಂತಾ ಸೈನಿಕ ದಳದವ್ರು ಬಂದಿದ್ದಾರೆ. ಅದೇ ಥರ ಬೇರೆ ಬರಲಾರ್ದಂಥವ್ರನ್ನ ಸಂಪರ್ಕ ಮಾಡಿ ಆ ಸಂಘಟನೆ ಮುಖಂಡರನ್ನ ಮೊದಲು ಮಾತಾಡಿ ಸಮಸ್ಯೆ ಹಿಂಗಿದೆ, ನೀವು ಇನ್ವಾಲ್ವ್ ಆಗಬೇಕು ಅಂತ ಒಂದು ಒತ್ತಾಯ ಮಾಡೋಣ ಅಂತ ಮಾಡಿ ಅವ್ರ ಮೂಲಕ ಕಮಿಟಿ ಮಾಡಿ ಅವರ ನೇತೃತ್ವ